ಲೇಖಕರ ಪರಿಚಯ. ವೀರೇಂದ್ರ ಸಿಂಪಿ 1938 ವಿಜಯಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಚಡಚಣದಲ್ಲಿ ಜನನ. ತಂದೆ ಡಾ. ಸಿಂಪಿ ಲಿಂಗಣ್ಣ, ತಾಯಿ ಸೋಬಲವ್ವ. 1963 ರಿಂದ 1997 ರವರೆಗೆ ಬೀದರಿನ ಬಿವಿ ಭೂಮರೆಡ್ಡಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ಬೀದರ್ನಲ್ಲಿಯೇ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಕಾಗದದ ಚೂರು, ಭಾವ ಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ ಇವರ ಪ್ರಮುಖ ಲಲಿತ ಪ್ರಬಂಧ ಸಂಕಲನಗಳಾಗಿವೆ. ವಿಶ್ವಕಲ್ಯಾಣ ಪತ್ರಿಕೆ ಮತ್ತು ದಿಕ್ಕುಚಿ ಮಾಸಪತ್ರಿಕೆಗೆ ನಿಯಮಿತ ಲ 0ಕ್ಕೂ ಮೇಲ್ಪಟ್ಟು ಅಂಕಣಗಳು ಬರೆದಿರುತ್ತಾರೆ. ಜೀವನ ಚರಿತ್ರೆ, ಅನುವಾದ, ಸಂಪಾದನೆ, ವೈಚಾರಿಕ ಲೇಖನಗಳು ಮುಂತಾಗಿ ಇಲ್ಲಿಯವರೆಗೆ ಇವರು 32 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಭಾವ ಮೈದುನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದ್ದು, 2 ಬಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸಕ್ತ ಪ್ರಬಂಧವು ಇವರ ಸಮಗ್ರ ಲಲಿತ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಬಹುಶ್ರುತತ್ವ ಹಾಗೂ ಜೀವನಾನುಭವದ ತಮ್ಮ ಆತ್ಮವೃತ್ತದ ಎಳೆಗಳೊಂದಿಗೆ ಸಮೂಹ ಚಿಂತನೆಯನ್ನು ಜೋಡಿಸುವುದು ಇವರ ಪ್ರಬಂಧಗಳ ವೈಶಿಷ್ಟ್ಯವಾಗಿದೆ. ಭಾರತೀಯರನ್ನು ತಮ್ಮ ಗ್ರಾಹಕರನ್ನಾಗಿ ಮಾಡಿಕೊಳ್ಳಲು ಇಂಗ್ಲಿಷರು ಮೊದಮೊದಲು ಪುಕ್ಕಟೆಯಾಗಿ ಜನರಿಗೆ ಚಹಾ ಕುಡಿಸುತ್ತಾ ಚಹಾ ಉದ್ಯಮ ಭಾರತದಲ್ಲಿ ಬೆಳೆಸಿದ್ದುಂಟು. ಕಾಡು ನಾಶವಾಗಿ ಚಹಾದ ತೋಟ ತಲೆ ಎತ್ತಿದಾಗ ಪಟ್ಟಣಿಗರು ಹಾಗೂ ಹಳ್ಳಿಗರು ಮೆಲ್ಲಮೆಲ್ಲನೆ ಇದಕ್ಕೆ ಎಷ್ಟು ಹೊಂದಿಕೊಂಡರೆಂದರೆ ಊಟವಿಲ್ಲದಿದ್ದರೂ ಅಡ್ಡಿಯಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಇಂದು ನಿಯಮಿತವಾಗಿ ಚಹಾ ಸೇವನೆ ಬೇಕೇ ಬೇಕು. ಹಾಗೂ ಪರಸ್ಪರ ಗೌರವ ಆದರಗಳ ಚಹಾರಾಧನೆ ಇಂದು ಅತ್ಯವಶ್ಯಕವಾಗಿದೆ. ಹಳ್ಳಿಯ ಚಹಾ ಹೋಟೆಲುಗಳು ಹಳ್ಳಿಗರ ಬದುಕಿನಲ್ಲಿ ಆಧುನಿಕತೆಯ ಗಾಳಿ ಬೀಸುವುದರೊಂದಿಗೆ ಬಹುಮುಖಿ ಸಾಮಾಜಿಕ ಸ್ತರಗಳ ಎಲ್ಲಾ ಸಮುದಾಯಗಳ ವಯದ ಅಂತರವಿರದೆ ಒಂದೇ ಕಡೆ ಕೂಡುವಂತೆ ಮಾಡಿವೆ. ಮನರಂಜನೆ ಹಾಗೂ ಸಾರ್ವಜನಿಕ ಸುದ್ದಿಗಳ ತಾಣವಾಗಿವೆ. ಹಳ್ಳಿಯ ಮುರುಕು ಚಪ್ಪರದ ಚಹಾ ಫಳಾರದ ಅಂಗಡಿಗೆ ನೀವೆಂದಾದರೂ ಹೋಗಿರದಿದ್ದರೆ, ಅಲ್ಲಿ ಕುಳಿತು ಕಲಿಯುಗದ ಅಮೃತವೆನಿಸಿಕೊಂಡ ಚಹಾ ಸೇವನೆ ಮಾಡಿರದಿದ್ದರೆ ನಿಮ್ಮ ಜೀವನ ಅಪೂರ್ಣವಾಯಿತೆಂದೇ ನನ್ನ ತಿಳುವಳಿಕೆ. ಪಟ್ಟಣದ ಹೋಟೆಲುಗಳಲ್ಲಿ ಎಲ್ಲ ಇದೆ. ಮನವನ್ನಾಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಕಾಲು ಜಾರುವ ನಯವಾದ ಫರಸಿಯ ನೆಲವಿದೆ. ಕೂತರೆ ಮಾಸಿಹೋದೀತೆನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಡೆಕೋಲಂದಿಂದ ಅಲಂಕೃತವಾದ ಟೇಬಲ್ಲೂ ಇದೆ. ಟೇಬಲ್ ಮೇಲೆ ಗ್ಲಾಸೂ ಇದೆ. ಗ್ಲಾಸಿನಲ್ಲಿ ನೀರೂ ಇದೆ. ನೀವು ಕುಳಿತಿರೋ, ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕಸನ್ನೆ ಮಾಡಿ ಕೇಳುವ, ಶುಭ್ರ ಸಮವಸ್ತ್ರದ ಮಾಣಿಯೂ ಇದ್ದಾನೆ. ಏನಿದೆ ಎಂದು ನೀವು ನೀರಸವಾಗಿ ಮಾಣಿಗೆ ಕೇಳಿದರೆ ಬೋಂಡ, ದೋಸೆ, ಉತ್ತಪ್ಪ, ಉಪಮಾ, ಪೂರಿ, ಬಜಿ ಎಂದು ನಿಮಗಿಂತಲೂ ನೀರಸವಾಗಿ ಪಟಪಟನೆ ಒದರುತ್ತಾನೆ. ಆದರೆ ಅದರಲ್ಲಿ ಬಿಸಿ ಯಾವುದು, ಹಸಿ ಯಾವುದು, ತಾಜಾ ಯಾವುದು, ಹಳಸಿದ್ದಾವುದು ಯಾರಿಗೆ ಗೊತ್ತು? ಸ್ವತಃ ಮಾಣಿಗೂ ಅದೂ ಗೊತ್ತಿಲ್ಲ. 100 ಹೆಸರುಗಳಲ್ಲಿ ಯಾವುದೋ ಹೆಸರಿಗೆ ಜೋತುಬಿದ್ದು ಬೋಂಡ ತರಿಸಿದಿರೋ ಅದು ನಿಮ್ಮ ಗಂಟಲಲ್ಲೇ ಇಳಿಯದು. ವಡೆ ತರಿಸಿದಿರೋ ಅದು ಯಾವ ಶಸ್ತ್ರಕ್ಕೂ ಮಣಿಯದು. ಇಡ್ಲಿಯಂತೂ ನೋಡಲು ಬೆಳ್ಳಗಿದೆ. ಚಿಕ್ಕ ಚಿಕ್ಕದೂ ಆಗಿದೆ. ಆದರೆ ಬಾಯಲ್ಲಿ ಇಡಲಿಯೋ ಪ್ಲೇಟಿನಲ್ಲಿ ಇಡ್ಲಿಯೋ ಎಂದು ದಿಗಿಲು ಹುಟ್ಟಿಸುವ ಮಿನಿ ಸೈಜಿನ ತಿಂಡಿಯದು. ಇಷ್ಟಾಗಿ ನಿಮ್ಮ ಸ್ಥಳವನ್ನಾಕ್ರಮಿಸಲು ನಾ ಮುಂದು ನೀ ಮುಂದು ಎಂದು ಸ್ಪರ್ಧೆ ನಡೆಸುತ್ತಾ, ಜನರು ನಿಮ್ಮ ತಿಂಡಿತೀರ್ಥಗಳ ಮೇಲೆ ಕಣ್ಣಿಟ್ಟು ನಿಂತಿರುತ್ತಾರೆ. ಅಂಥ ಮಹನೀಯರೋ ಮಹಿಳೆಯರೋ ನಿಮ್ಮ ಎದೆಯ ಮೇಲೆ ನಿಂತಂತೆ ನಿಂತುಬಿಟ್ಟಿದ್ದರೆ, ನೀವು ತಿಂಡಿ ತೀರ್ಥವನ್ನು ಸೊಗಸಾಗಿ ಅದು ಹೇಗೆ ತಿನ್ನಬಲ್ಲಿರಿ? ಪಟ್ಟಣದ ಹೋಟೆಲುಗಳ ನೂಕುನುಗ್ಗಲುಗಳು, ಗಲಭೆ ಗಲೀಜುಗಳು ಸಾಕಪ್ಪ ಇದರ ಸಹವಾಸ ಎಂದು ಎನಿಸಿಬಿಡುತ್ತದೆ. ತಿಂಡಿ ತಿಂದು ಚಹಾ ಕುಡಿದು ಹೊರಬಿದ್ದರೆ ಅದ್ಭುತ ಸಾಹಸ ಮಾಡಿಬಂದ ಅನುಭವ ನಿಮಗಾಗುತ್ತದೆ. ಪಟ್ಟಣದ ಹೋಟೆಲೆಂದರೆ ನಯನಾಜೂಕಿನ ಹೆಣ್ಣಿದ್ದಂತೆ, ಹಳ್ಳಿಯ ಚಹಾ ಫಳಾರದ ಅಂಗಡಿಯೆಂದರೆ ಇಳಕಲ್ಲ ಸೀರೆ ಉಟ್ಟು ಗುಳೇದಗುಡ್ಡದ ಕುಬಸ ತೊಟ್ಟ ಹೆಣ್ಣಿದ್ದಂತೆ. ನೋಡಲು ಅಂದವಾಗಿರದಿದ್ದರೇನಂತೆ, ಸ್ವರ್ಗಸುಖ ಕೊಡಬಲ್ಲದು. ಜೀವನದಾಗ ಹುಟ್ಟಿದ ಮ್ಯಾಲ ಏನೇನ್ ಕಂಡಿ ಎಂದು ಕವಿ ಜೋಗದ ಜೋಕು ಬರೆದ. ಅದೇ ಕವಿ ನಮ್ಮ ಹಳ್ಳಿಯ ಚಂದ್ರಭವನಕ್ಕೆ ಭೇಟಿಯಿತ್ತಿದ್ದರೆ, ಇಲ್ಲಿ ಚಹಾ ಕುಡಿಯದ ಬಜಿಯಂ ತಿನ್ನದ ಜನ್ಮ ವ್ಯರ್ಥವೆಂದು ಹಾಡಿಬಿಡುತ್ತಿದ್ದ. ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ. 3 ಕಾಲಿನ ಕುರ್ಚಿ ಇದೆ. ಆದರೆ ನಮ್ಮೂರ ಚಂದ್ರಭವನದ ಮಲ್ಲಣ್ಣ ಸೋಸುವ ಚಹಾವನ್ನು ಇನ್ನಾವ ಇಂದ್ರಭವನದಲ್ಲಿ ಕಾಣುವೆವು. ಆ ಚಹಾದ ಕಂಪೇನು, ಬಣ್ಣವೇನು, ಅದರಲ್ಲಿ ಹಾಕಿದ ಗಟ್ಟಿಹಾಲಿನ ಹೆಡ್ಸೇನು, ಅದನ್ನು ಅನುಭವಿಸಿಯೇ ತಿಳಿಯಬೇಕು. ಹಳ್ಳಿಯ ಚಹಾ ಹೋಟೆಲಿನಲ್ಲಿ ಸಿಗುವ ಆತ್ಮೀಯತೆಯಾಗಲಿ, ಆತಿಥ್ಯವಾಗಲಿ ಇನ್ನೆಲ್ಲಿ ದೊರಕೀತು? ನಿಮ್ಮ ಬೇಕು ಬೇಡಗಳನ್ನು ಅರಿತ ಮಾಣಿ ಒಂದು ಕೈಯಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಿಂದ ನಿಮ್ಮ ನೆಚ್ಚಿನ ಪೂರಿಸಾಗುಗಳನ್ನು ತಂದು ನಿಮ್ಮ ಮುಂದೆ ಇಡುತ್ತಾನೆ. ಪೂರಿಯ ಎಣ್ಣೆ ನಿಮ್ಮ ಪ್ರಕೃತಿಗೆ ಒಗ್ಗದು ಎಂಬುದು ಅವನಿಗೆ ಗೊತ್ತಿದೆ. ಅದಕ್ಕೆಂತಲೇ ಅವನು ಪೂರಿಯ ಎಣ್ಣೆಯನ್ನು ಒರೆಸಿ ತೆಗೆಯಲು ರದ್ದಿ ಕಾಗದದ ಚೂರುಗಳನ್ನು ತಂದು ಇರಿಸುತ್ತಾನೆ. ಯಾವ ಹೆಂಡತಿ ಇಂದಿನವರೆಗೆ ಈ ರೀತಿ ತನ್ನ ಗಂಡನ ಉಪಚಾರ ಮಾಡಿದ್ದಾಳೆ? ನನಗೆ ದಯವಿಟ್ಟು ತಿಳಿಸಿ. ಪೂರಿಯ ಪ್ಲೇಟನ್ನು ಸರಿಸುತ್ತಲೇ ನೀವು ಕೇಳದೆ ಬಜಿಯೂ ಬಂದು ನಿಮ್ಮೆದುರು ಕೂಡುತ್ತದೆ. ಆಗ ಒಲ್ಲೆನೆಂದರೆ ನಡೆದೀತೆ. ಇಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ. ತರಲೇನು ಕೇವಲ ನಿಮಗಾಗಿಯೇ ಎಂದು ಭ್ರಮೆ ಹುಟ್ಟುವಂತೆ ಕಿವಿಯಲ್ಲಿ ಬಂದು ಉಸುರಿದಾಗ ನಿಮಗೆ ರೋಮಾಂಚನವಾಗದಿದ್ದೀತೆ?
ಎರಡೂ ಕಾಲುಗಳನ್ನು ಬೆಂಚಿನ ಮೇಲಿರಿಸಿ, ಹೊಟ್ಟೆರಾಯನ ಸೇವೆಯನ್ನು ಮಾಡಿದ ನೀವು ಪ್ಲೇಟಿನಲ್ಲಿ ಕೈ ತೊಳೆದು, ನಂತರ ಕೈಯನ್ನು ಒರೆಸಿಕೊಂಡು ಅಥವಾ ಬಿಟ್ಟು ಆ ಬಂದು ತೃಪ್ತಿಯ ತೇಗನ್ನು ಹೊಡೆಯುತ್ತಾ, ಇಂಜಿನ್ ಹೊಗೆಯಂತೆ ಬೀಡಿಯ ಹೊಗೆಯನ್ನು ಬಿಡುತ್ತಾ ಕೆಮ್ಮುತ್ತಾ ತಾಸುಗಟ್ಟೆ ಅಲ್ಲಿ ಕೂಡಬಹುದು. ನಿಮಗೆ ಯಾರಾದರೂ ಅಲ್ಲಿಂದ ಏಳೆನ್ನುವರೆ? ಛೇ, ಎಂದಿಗೂ ಇಲ್ಲ. ಕೂತು ಬೇಸತ್ತಾಗ, ಮಾತಾಡಿ ಬಾಯಿ ದಣಿದಾಗ ಎದ್ದು ಹೊರಡುವಿರಿ. ನೀವು ತಿಂದದ್ದಕ್ಕೆ ಹಣ ಕೊಡಬೇಕಾಗಿಲ್ಲ, ಎಂಥ ಸೌಲಭ್ಯವಿದು, ಇದಕ್ಕೆಲ್ಲ ಪುಕ್ಕಟೆಯೇ ಎಂದು ನೀವು ಕೇಳಬಹುದು. ಇಲ್ಲ, ಇದಕ್ಕೆನ್ನುವರು ಊದ್ರಿ, ಕೌಂಟರ ಮುಂದೆ ನಿಂತು, ನನ್ನ ಹೆರ್ಸ ಹಚಿ, ಎಂದು ಹೇಳಿದರೆ ಸಾಕು. ಹಚ್ಚುವುದೊಂದೇ ಹಳ್ಳಿ ಫಳಾರದಂಗಡಿಯ ಮಾಲೀಕನ ಕರ್ಮ. ಸುಗ್ಗಿಗೊಮ್ಮೆ 4 ಚೀಲ ಜೋಳ ತಂದು ಹೊಟೇಲಿಗೆ ಹಚ್ಚಿದರೆ ಬಾಕಿ ಚುಕ್ತಾ ಆಯ್ತು. ವರ್ಷದವರೆಗೂ ಪೂರಿ ಬಜಿಗಳನ್ನು ತಿನ್ನುತ್ತಾ ಊರಸುದ್ದಿಯನ್ನು ಮಾತಾಡುತ್ತಾ, ಎದುರಿಗಿರಲಾರದವರ ಗೇಲಿ ಮಾಡುತ್ತಾ ಹೊತ್ತನ್ನು ಕಳೆಯಬಹುದು. ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕ್ರಿಕೆಟ್ ಗ್ರೌಂಡು ಹಾಗೂ ಚರ್ಚು ಇವೆ ಎಂದು ಹೇಳುತ್ತಾರೆ. ಅನ್ನಜೀವಿಗಳಾದ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕರ ಗುಡಿಗಳೂ ಇವೆ. ಹೊಟೇಲೆಂಬ ಆಧುನಿಕರ ಗುಡಿಗಳೂ ಇವೆ. ಒಳಗೆ ಬಾ ತಲುಪಿಗನೇ ಇಲ್ಲಿಹುದು ಹೊಟೇಲಲ್ಲ, ನಿನ್ನ ಜಿಹ್ವಾಚಾಪಲ್ಯವ ತಣಿಸುವ ಅಪ್ಸರೆಯ ಮಂದಿರ. ಹಳ್ಳಿಯ ಹೊಟೇಲೆಂದರೆ ಏನೆಂದು ತಿಳಿದಿದ್ದೀರಿ ಸ್ವಾಮಿ? ಅದೊಂದು ಸಾರ್ವಜನಿಕರ ಕೂಟ, ರಸಿಕರ ಉಂಡಾಡಿಗಳ ನಿವಾಸ, ತರುಣರ ಕ್ಲಬ್ಬು, ಗೃಹಸ್ಥರ ವಿಶ್ರಾಮ ಗೃಹ, ವೃದ್ಧರ ಬಾಯಚಪಲ ತಣಿಸುವ ಅಕ್ಷಯಪಾತ್ರೆ, ಅನಕ್ಷರಸ್ಥರ ಪಾರ್ಲಿಮೆಂಟು, ಸರ್ವ ವಯಸ್ಸಿನ, ಸರ್ವ ಅಭಿರುಚಿ ಹವ್ಯಾಸಗಳ, ಸರ್ವ ಉದ್ಯೋಗದ, ಸರ್ವಜಾತಿಗಳ ಜನರಿಗೆ ಇಲ್ಲಿ ಸಮನಾದ ಸ್ಥಾನವಿದೆ. ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆಯೆಂದರೆ ಚಹಾಫ್ಲಾರದ ಅಂಗಡಿಯೇ ಆಗಿದೆ. ವಿಶ್ರಾಂತಿಯ ಸ್ಥಳವೂ ಇದೆ, ಶಕ್ತಿ ಗಳಿಸುವ ಸ್ಥಳವೂ ಇದೆ. ಭಾವೈಕ್ಯತೆ ಎಂದು ಬಾಯಿ ಬಡಕೊಂಡರೆ ಭಾವೈಕ್ಯತೆ ಹುಟ್ಟದು. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾಫ್ಲಾರದಂಗಡಿಯಲ್ಲಿ. ಇದನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ. ಇಲ್ಲಿ ಬರುವ ಜನರ ವೈಶಿಷ್ಟ್ಯವೆಂಥದು ಬಲ್ಲಿರಾ? ಮುಂಜಾನೆ ಚಹಾ ಬೀಳದೆ ಪ್ರಾತಃವಿಧಿ ತೀರಿಸಲಿಕ್ಕಾಗದ ಜನ ತಂಬಿಗೆ ತಕ್ಕೊಂಡು ಬಯಲಿಗೆ ಹೋಗುವ ಮೊದಲು ಇಲ್ಲಿಗೆ ಬರುತ್ತಾರೆ. ಇವರು ಚಹಾದಂಗಡಿಯ ಪರಮ ಭಕ್ತರು. ಮನೆಯಲ್ಲಿ ಹಲ್ಲು ಬಾಯನ್ನು ತೊಳೆದುಕೊಳ್ಳದೆ, ತಮ್ಮ ತವರುಮನೆಯಾದ ಚಹಾಫ್ಲಾರದ ಅಂಗಡಿಯಲ್ಲಿ 1 ಗ್ಲಾಸು ನೀರಿನಲ್ಲಿ ಮುಕ್ಕಳಿಸಿ, ಬಾಯಿ ತೊಳೆದುಕೊಂಡು, ಉಗುಳಿ, ಚಹಾ ಸೇವನೆ ಮಾಡುವ ವರ್ಗವಿದು. ಭೂಮಾತೆಯ ಚುಚ್ಚಿಲು ಮಗನಾದ ರೈತ ಎತ್ತುಗಳನ್ನು ಬಿಚ್ಚಿಕೊಂಡು ಹೊಲಕ್ಕೆ ನಡೆದಿದ್ದಾನೆ. ಫಳಾರದ ಅಂಗಡಿ ಬಂದೊಡನೆ ಎತ್ತುಗಳೇ ಗಕ್ಕೆಂದು ನಿಲ್ಲುತ್ತವೆ. ಪಾಪ ಅವನೇನೋ ಹೊಲಕ್ಕೆ ಬೇಗನೆ ಹೋಗಬೇಕೆನ್ನುತ್ತಾನೆ. ಆದರೆ ಎತ್ತುಗಳ ಮನಸ್ಸಿನ ತೃಪ್ತಿಗಾಗಿ ಫಳಾರದ ಅಂಗಡಿಯೊಳಕ್ಕೆ ಹೋಗಿ ಹೊರಗೆ ನಿಂತ ಎತ್ತುಗಳನ್ನೇ ಮರೆಯುತ್ತಾನೆ. ಇನ್ನು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆಯೆಂಬ ಶಾಸ್ತ್ರವನ್ನು ವೇಗವಾಗಿ ಮುಗಿಸಿ, ತಡವಾದೀತೆಂದು ಧಾವಿಸಿ ಬರುವ ವೇಳೆಯ ನಿಷ್ಠೆಯುಳ್ಳ ನಿಷ್ಠಾವಂತ ರಸಿಕರೂ ಇದ್ದಾರೆ. ಹುಟ್ಟಿಬಂದ ಬಳಿಕ ತಿನ್ನುವುದು, ಚೆನ್ನಾಗಿ ತಿನ್ನುವುದು ಇದನ್ನೇ ತಮ್ಮ ಜೀವನದ ದೈಯವನ್ನಾಗಿ ಮಾಡಿಕೊಂಡ ಹೆಂಡಿರು ಮಕ್ಕಳು ಸತ್ತರೆ ಸಾಯಲಿ, ಅದು ಅವರವರ ಕರ್ಮ, ನಾನೇನು ಮಾಡಲಿಕ್ಕಾಗುತ್ತದೆ ಎಂದು ಅನ್ನುತ್ತಾ ತಮ್ಮ ಗಳಿಕೆಯ ಸಿಂಹಪಾಲನ್ನು ಚಹಾಫ್ಲಾರದ ಅಂಗಡಿಗೆ ಸುರಿಯುವ ಶೂರರೂ ಇಲ್ಲಿ ಕಾಣಸಿಗುತ್ತಾರೆ. ವೃದ್ಧರಿಗೆ, ಪೆನ್ಷನ್ದಾರರಿಗೆ ಬಾಯಿಚಪಲ ಜಾಸ್ತಿ. ಮನೆಯಲ್ಲಿ ವ್ಯವಸ್ಥೆಯಾಗುವುದಿಲ್ಲ, ಮಗ ಸೊಸೆ ಇವರದೇ ಕಾರುಬಾರು, ಏನು ಮಾಡಬೇಕು ಎಂದೆನ್ನುತ್ತಾ ಅವರೂ ಚಹಾಫ್ಲಾರದ ಆಜೀವ ಸದಸ್ಯರಾಗಿ ಬಿಡುತ್ತಾರೆ. ಅವರಲ್ಲಿ ರೋಗಿಗಳೂ ಇದ್ದಾರೆ. ಮನೆಯಲ್ಲಿ ಪಥ್ಯ ಮಾಡುತ್ತಾ ಇಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವ ಇವರ ಜಡ್ಡೆಂದೂ ನೆಟ್ಟಗಾಗದು. ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿದ್ದು. ಈ ನೆವದಲ್ಲಿ ಯಾವುದು ಶಾಶ್ವತ? ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರವೆಂದು ಹೇಳುವ ತತ್ವಜ್ಞಾನಿಗಳಿವರು. ಇನ್ನೂ ತರುಣರು, ಹೇಳಿ ಕೇಳಿ ಉತ್ಸಾಹಿಗಳು. ಇವರಿಗೆ ಜವಾಬ್ದಾರಿಯಿಲ್ಲ, ಮಾಡಲು ಕೆಲಸವಿಲ್ಲ, ಕೆಲಸವಿದ್ದರೂ ಮಾಡುವ ಮನಸ್ಸಿಲ್ಲ. ಇವರಿಗೆ ಹೊತ್ತು ಹೋಗದು. ಅದಕ್ಕಾಗಿ ಪಣತೊಟ್ಟು ಇಡೀ ದಿವಸ ಚಹಾದ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಾ, ಕೇರಂ ಬೋರ್ಡನ್ನು ಆಡುತ್ತಾ ಕೂಡುತ್ತಾರೆ. ಹಳ್ಳಿಯ ಪಟೇಲರು, ಊರ ಪುಢಾರಿಗಳು, ಸ್ವಯಂಘೋಷಿತ ದಳ್ಳಾಳಿಗಳು, ಪಟ್ಟಣದ ಶಾಲೆ ಕಾಲೇಜು ನರ್ಸರಿಗಳಲ್ಲಿ ಸೀಟು ಕೊಡಿಸುವೆವೆಂದು ಅಡ್ವಾನ್ಸ್ ಎತ್ತುವ ಲೀಡರರು, ಗ್ರಾಮ ಪಂಚಾಯಿತಿಯ ಸರಪಂಚರು, ಈಗಿನ ಹಾಲಿ ಸದಸ್ಯರು, ಶಾಲೆಗೆ ಆಗಾಗ ಅನಿರೀಕ್ಷಿತ ಭೆಟ್ಟಿ ಕೊಡುವ ಶಾಲಾ ಶಿಕ್ಷಕರು, ಅಂಗಡಿಯಲ್ಲಿ ಲೋಡಿಗಾನಿಸಿ ಕೂತು ಬೇಸತ್ತ ವ್ಯಾಪಾರಿಗಳು, ದಿನಕ್ಕೆ ಸರಾಸರಿ 5 ರಿಂದ 6 ತಾಸುಗಳನ್ನಾದರೂ ಚಹಾಫ್ಲಾರದ ಅಂಗಡಿಯಲ್ಲಿ ಕಳೆಯುತ್ತಾರೆಂದರೆ ಅದೊಂದು ಆಶ್ಚರ್ಯದ ಮಾತಲ್ಲ. ಇತ್ತೀಚೆಗೆ ಹಳ್ಳಿಯ ಚಹಾಫ್ಲಾರದ ಅಂಗಡಿ ಮಟ್ಕಾ ಆಡುವವರ ಅಡ್ಡೆಯೂ ಆಗಿದೆಯೆಂಬ ದಟ್ಟವಾರ್ತೆ ಎಲ್ಲೆಡೆಗೆ ಹಬ್ಬಿದೆ. ಹಳ್ಳಿಯ ಚಹಾ ಫಳಾರದ ಅಂಗಡಿ ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ. ಹಳ್ಳಿಯ ಹೆಣ್ಣುಮಕ್ಕಳು ನೀರಿಗೆಂದು, ಬಟ್ಟೆ ಒಗೆಯಲಿಕ್ಕೆಂದು ಹೋದಾಗ ತಮ್ಮ ಸುಖದುಃಖಗಳನ್ನು ಹೇಳಿಕೊಳ್ಳುತ್ತಾ, ಅನ್ಯರ ಬಗ್ಗೆ ಅಸಹ್ಯ ಪಡುತ್ತಾ ತನ್ನ ಬಣ್ಣಿಸುತ್ತಾ, ಪರರ ಮನೆಯ ತೂತುಗಳನ್ನು ಎಣಿಸುತ್ತಾ ಕೂಡುತ್ತಾರಷ್ಟೇ. ಪಾಪ ಕಾಲುಬಿಟ್ಟ ಕತ್ತೆಯಂತೆ ಊರಸುತ್ತ ತಿರುಗಾಡುವ ಹಳ್ಳಿಯ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡಲು ಹೊಟೇಲಿಗಿಂತ ಹೆಚ್ಚಿನ ಪ್ರಶಸ್ತವಾದ ಸ್ಥಳವಿರಲಾರದು. ತಮ್ಮ ಮನೆಯ ಸಮಾಚಾರ ತಮಗೆ ತಿಳಿದಿರದಿದ್ದರೂ ಊರ ಮೂಲೆ ಮೂಲೆಗಳಲ್ಲಿ ಏನು ನಡೆದಿದೆ, ಯಾರು ಹುಟ್ಟಿದರು, ಯಾರು ಸತ್ತರು ಎಂಬುದೆಲ್ಲ ಅವರಿಗೆ ಗೊತ್ತು. ಯಾರ ಮನೆಯಲ್ಲಿ ಆಕಳು ಈಯಿತು,
ಯಾರ ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತಿತು, ಯಾರ ಬಣವೆಗೆ ಬೆಂಕಿ ಹಚ್ಚಿದರು, ಯಾರ ಮನೆ ದರೋಡೆಯಾಯಿತು ಎಂಬ ಸಣ್ಣ ದೊಡ್ಡ ವಿಷಯಗಳೆಲ್ಲ ಹೋಟೆಲಿನ ಸದಸ್ಯರ, ಶಾಶ್ವತ ಸದಸ್ಯರ ಪಾಲಿಗೆ ಸುದ್ದಿಯ ಸಾಮಗ್ರಿಗಳು. ಗಿಡ್ಡ ಮಾಸ್ತರರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ. ಆ ರೀತಿ ಹೊಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣವೆಂದು ನಿರ್ಣಯಿಸುತ್ತಾರೆ. ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಅವರ ಜಿಜ್ಞಾಸೆಯ ವಿಷಯ. ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರೈನ್ ಮಾತ್ರ ಬರೆದುಕೊಡುತ್ತಿದ್ದಾರೆಂದು ಅವರ ಆಕ್ಷೇಪ. ಬಿಸಿಯೂಟ ಬಂದ ಮೇಲೆ ಹೆಡ್ ಮಾಸ್ತರರು ಬಹಳ ಹಣ ಗಳಿಸಿದ್ದಾರೆಂದು ಅವರ ಬಗ್ಗೆ ಮೂಕರ್ಜಿಯೊಂದನ್ನು ಬರೆದುಹಾಕುತ್ತಾರೆ. ಇದೇ ಚಹಾ ಹೋಟೆಲಿನಲ್ಲಿ ವರದಕ್ಷಿಣೆಯನ್ನು ನಾನೆಂದೂ ಮುಟ್ಟೆನೆಂದು ಹೇಳುತ್ತಿದ್ದ ಸುಶಿಕ್ಷಿತ ತರುಣನೊಬ್ಬ ದೂರದ ಊರಲ್ಲಿ ಹೋಗಿ ಲಗ್ನ ನಿಶ್ಚಯ ಮಾಡಿಕೊಂಡು 3 ಲಕ್ಷ ವರದಕ್ಷಿಣೆ ತೆಗೆದುಕೊಂಡದ್ದು ಶುದ್ಧ ನಾಚಿಕೆಗೇಡು ಎಂಬುದು ಇವರ ಅಭಿಪ್ರಾಯ. ಈಗಿನ ಹುಡುಗರಿಗೆ ನೀತಿ ನಿಯಮಗಳೇ ಇಲ್ಲವೆಂದು ದೊಗಳೆ ಪ್ಯಾಂಟು ಶರ್ಟುಗಳನ್ನು ಧರಿಸಿ ತಿರುಗುತ್ತಿವೆ ಎಂದು ಗುಂಡಣ್ಣ ಹೇಳಿದರೆ, ಆ ಹುಡುಗರ ಮುಖಂಡ ನಿಮ್ಮ ಮಗನೇ ಅಲ್ಲವೇ ಎಂದು ಚಂದ್ರಣ್ಣ ಕೇಳುತ್ತಾನೆ. ಅದಕ್ಕೆ ನಿರುತ್ತರವೇ ಸರಿಯಾದ ಉತ್ತರ. ತಳವಾರ ಯಲ್ಲಪ್ಪನಿಗೆ ಸೊಕ್ಕು ಬಂದಿದೆ. ನಿನ್ನೆ ನಾನು ಎದುರಿಗೆ ಬರುತ್ತಿದ್ದರೂ ಅವನು ನನಗೆ ನಮಸ್ಕರಿಸಲಿಲ್ಲ. ಏನಂತ ತಿಳಿದಿದ್ದಾನೆ ಮಗ ಎಂದು ಪಟೇಲರು ಬೂತ್ಕರಿಸುತ್ತಾರೆ. ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕು ಎಂದು ರಸಿಕ ಶಿಖಾಮಣಿ ಮಹಾನ್ ಕಚ್ಚೆಹರುಕ ಶ್ರೀಮಂತ ಕಲ್ಲಪ್ಪನವರ ಗೂಢ ಪ್ರಶ್ನೆ. ಹೀಗೆ ತಮ್ಮ ಹೊಟ್ಟೆ ಕಿಚ್ಚು, ಸಿಟ್ಟು, ದರ್ಪ, ಧಕ್ಕೆಗೊಂಡ ಗರ್ವ, ಅಳಲುಗಳಿಗೆ ಇದೇ ಚಹಾ ಹೋಟೆಲು ಅರ್ಥಾತ್ ಹಳ್ಳಿಯ ಪಾರ್ಲಿಮೆಂಟಿನಲ್ಲಿ ಅಭಿವ್ಯಕ್ತಿಯನ್ನೀಯುತ್ತಾರೆ. ದೇಶ ವಿದೇಶಗಳ ಸುದ್ದಿಗಳಿಗೂ ಇಲ್ಲಿ ಪ್ರಾಶಸ್ತ್ಯವುಂಟು. ಆದರೆ ಲೋಕಲ್ ಸುದ್ದಿಗಳಿಗಿರುವ ಮಹತ್ವ ಹೊರಗಿನ ಸುದ್ದಿಗಳಿಗಿರುವುದಿಲ್ಲ. ಪಟ್ಟಣಗಳಲ್ಲಿ ನೋಡಿ ಬಂದ ಅದ್ಭುತ ದೃಶ್ಯಗಳನ್ನು ವರ್ಣಿಸುವ ಸುದ್ದಿಯ ಸೂರಪ್ಪನವರಿಗೂ ಹಳ್ಳಿಯ ಹೋಟೆಲಿನಲ್ಲಿ ಸ್ಥಾನವಿದೆ. ಆಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನು ಎವೆಯಿಕ್ಕದೆ ನೋಡಿ ಬಂದು, ಏನ್ ಹೆಣ್ಣಪ್ಪ ಅದು? ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ಬಾಯಿ ಚಪ್ಪರಿಸುತ್ತಾ ಹೇಳಿದ್ದುಂಟು. ಇದನ್ನು ಕೇಳಿದ ಇನ್ನೊಬ್ಬ ಭೂಪ ನಗರದ ರೋಡಿನಲ್ಲಿ ಹೊರಟಾಗ, ಸಾಯಕಲ್ ಮೇಲೆ ಪ್ಯಾಂಟು ಬುಷರ್ಟ್ ಧರಿಸಿ ಆಫೀಸಿಗೆ ಹೊರಟ ಹೆಣ್ಣನ್ನು ತರುಬಿ, ಯಜಮಾನ, ನಮ್ಮ ಸಾವುಕಾರ ಶಂಕರಪ್ಪನವರ ಮನೆ ಎಲ್ಲಿದೆ ಎಂದು ಕೇಳಿದೆನೆಂದು. ಅವಳು ಸ್ಟೂಪಡ್ ಎಂದು ಬೈದುಹೋದದ್ದನ್ನು ಕತೆ ಮಾಡಿ ಇದೇ ನಮ್ಮ ಚಂದ್ರಭವನದಲ್ಲಿ ಹೇಳಿದ್ದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಅದೇ ಭೂಪ ಮುಂದುವರೆಯುತ್ತ ಪಟ್ಟಣದಲ್ಲಿ ಈಗ ಗಂಡು ಹೆಣ್ಣುಗಳಿಗೆ ಯಾವ ಅಂತರವೂ ಇಲ್ಲವೆಂದು, ಗಂಡು ಹೆಣ್ಣಾಗುತ್ತಿವೆಯೆಂದು, ಹೆಣ್ಣು ಗಂಡಾಗುತ್ತಿವೆಯೆಂದು ಬುರುಡೆ ಬಿಟ್ಟ. ಹಳ್ಳಿಯ ಹೋಟೆಲಿನಲ್ಲಿ ಈಗ ಸಿನೆಮಾ ದೇವತೆಗಳ ದರ್ಶನವೂ ಆಗುತ್ತದೆ. ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ನೇತಾಡುತ್ತಿದ್ದರೆ, ಇನ್ನೊಂದು ಕಡೆ ಐಶ್ವರ, ಹೇಮಾ ಮಾಲಿನಿ, ಧರ್ಮೇಂದ್ರರ ಕ್ಯಾಲೆಂಡರುಗಳು ಶೋಭಿಸುತ್ತವೆ. ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಬೀಸಿದೆ. 20 ವರ್ಷಗಳ ಹಿಂದೆ ಗ್ರಾಮಾಫೋನದ ರೆಕಾರ್ಡುಗಳು ಜನರನ್ನು ತಣಿಸುತ್ತಿದ್ದಂತೆ, ಇಂದು ಟಿ.ವಿ., ರೇಡಿಯೋ, ಸ್ಟೀರಿಯೋ, ಟೇಪ್ ರೆಕಾರ್ಡರುಗಳಿಂದ ಹಿಡಿದು ಎಫ್.ಎಂ. ರೇಡಿಯೋ ಶ್ರೋತೃಗಳ ಕರ್ಣಪಟಲವನ್ನು ಹರಿದುಬಿಡುವಷ್ಟು ಕೀಸರಿಟ್ಟಿವೆ. ರಾಮಾಯಣ ಮಹಾಭಾರತ ಸೀರಿಯಲ್ ಬರುವಾಗಂತೂ ಟಿವಿಗೆ ಪೂಜೆ ಸಲ್ಲಿಸಿ ಧಾರಾವಾಹಿಗಳನ್ನು ಬಹಳ ಭಯಭಕ್ತಿಯಿಂದ ನೋಡಿದ್ದುಂಟು. ಆದರೂ ತರುಣರು ಆ ಹಾಡುಗಳನ್ನು ಆಸಕ್ತಿಯಿಂದ ಕೇಳುತ್ತಾ ಗುನುಗುಣಿಸುತ್ತಿದ್ದರೆ ವೃದ್ಧರು ಯಾರೂ ತಮ್ಮನ್ನು ನೋಡದಿರುವುದನ್ನು ಖಾತ್ರಿ ಮಾಡಿಕೊಂಡು ತಲೆದೂಗುತ್ತಾರೆ. ನನಗೆ ಹಳ್ಳಿಯ ಚಹಾ ಫಳಾರದ ಅಂಗಡಿಯೆಂದರೆ ಬಹಳ ಅಭಿಮಾನ, ಅಷ್ಟೇ ಏಕೆ ಪ್ರೀತಿಯೂ ಕೂಡ ಇದೆ. ಗಾಳಿ ಭಜ್ರನೆ ಬೀಸುತ್ತಿರಬೇಕು, ಮಳೆ ಧೋ ಎಂದು ಬೀಳುತ್ತಿರಬೇಕು. ಅಂಥ ವೇಳೆಯಲ್ಲಿ ಹಳ್ಳಿಯ ಚಹಾವನ್ನು ಗುಟುಕುಗುಟುಕಾಗಿ ಕುಡಿಯುತ್ತಾ ಕೂಡ್ರಬೇಕು. ಆಗ ನನಗೆ ದೊರೆಯುವ ಸುಖ ಸಂತೋಷಗಳ ಸಮನಾಗಿ ಭೂಲೋಕದ ಯಾವುದೇ ಸಿರಿ ಸಂಪತ್ತು ನಿಲ್ಲಲಾರದು. ಇಷ್ಟೆಲ್ಲ ಕೇಳಿದ ಮೇಲೆ ನೀವು ಕೂಡ ನಿಮ್ಮ ಸಮೀಪದ ಹಳ್ಳಿಯ ಚಹಾ ಫಳಾರದ ಅಂಗಡಿಗೆ ಭೇಟಿ ಕೊಟ್ಟೇ ತೀರುತ್ತೀರೆಂದು ನಾನು ನಂಬಿದ್ದೇನೆ. ಹಳ್ಳಿಯ ಚಹಾ ಹೋಟೆಲುಗಳು, ವಿಲೇಜ್ ಟೀ ಹೋಟೆಲ್ಸ್. Author Introduction. Virendra Simpi, 1938, born in Chadachana, Indi Taluk, Vijaypura district. Father Drive. Simpi Linganna, Mother Sobalava. From 1963 to 1997, he served as an English professor at B.V. Bhumareddy College, Bidar and is now living a retired life in Bidar. His major collections of essays are Paper Shata, Bava Maduna, Swachhanda Manada Solidata, Pasira Spandana. He has written regular columns for Vishwakalyana and Dikkuchi monthly magazines. He has published 32 works till now, including biography, translation, editing and ideological articles. He has won the Karnataka Sahitya Academy Award for his work, Bava Maduna, and has served as a member of the Sahitya Academy twice. The present essay is selected from his collection, Samagra Lalit Prabandha. Connecting group thinking with the threads of their own soul circle of pluralism and life experience, is the hallmark of his essays. The English initially developed the tea industry in India by making the Indians drink tea in large quantities to make them their customers.
When the forests were destroyed and tea plantations rose, the townspeople and villagers gradually adapted to this so much that even if there was no food, there was no obstacle. Today, every person needs to drink tea regularly. And the worship of tea with mutual respect is essential today. Village tea hotels have brought the wind of modernity into the lives of the villagers and have brought all communities of diverse social strata together without any age gap. They have become a place of entertainment and public news. If you have never been to a tea shop in a village, and have not sat there and drunk tea, which is considered the elixir of the Kali Yuga, then I believe your life is incomplete. The hotels in the city have it all. There is a magnificent building that attracts the eye. There is a smooth Persian floor that slips when you walk. There is a chair that gets dirty when you sit. There is a cool fan. There is a table decorated with decorum. There is a glass on the table. There is water in the glass. While you are sitting, there is a waiter in a clean uniform who asks you what you want, making silent gestures like a mechanical doll. If you ask the waiter boringly, "What's there?" he will mumble even more boringly than you, saying, "Bonda, dosa, uttappa, upma, puri, bhaji." But who knows what is hot, what is raw, what is fresh, what is stale? Even money himself does not know that. If you get stuck with one of the 100 names and bring a bonda, it will not go down your throat. If you bring a vada, it will not yield to any weapon. It looks like an idli. It is also small, but it is a mini-sized snack that makes you tremble whether you put it in your mouth or on a plate. So much so that you compete to occupy your place, saying, "I go ahead, you go ahead," and people stand with their eyes on your snacks. If such gentlemen or women stand on your chest, how can you eat your snacks gracefully? The hustle and bustle of the city's hotels, the riots and chaos are enough to make you feel like you have accomplished a wonderful adventure. A hotel in the city is like a woman with a delicate face, a tea stall in the village is like a woman with a sari and a chubby face. How could it not be beautiful to look at? It can give you heavenly happiness. The poet wrote a joke about Jog, saying, "What kind of dirt did you see when you were born?" If the same poet had visited our village Chandra Bhavan, he would have sung that a life spent without drinking tea or eating bhajiyam is a waste. There is a wooden bench in the village tea stall. There is a three-legged stool. But in which other Indra Bhavan will we see the tea brewed with the milk of our village? Chandra Bhavan. What is the taste of that tea? What is the color? What is the consistency of the curdled milk in it? You have to experience it and know it. Where else can you find the intimacy and hospitality that you get in a village tea stall? Knowing your needs, the waiter wipes his sweat with one hand and brings your favorite puris with the other and places them in front of you. He knows that the oil of the puri is not your nature. That is why he wipes the oil off the puri and brings pieces of paper to wipe it off. Which wife has treated her husband like this till date? Please tell me. As you move the plate of puri, the bhaji also comes and sits in front of you without you asking. Then what happened? I have made a special avalakki susala today. Why did you bring it just for you? Didn't you get excited when it came to your ears as if it were a delusion? You put both your feet on the bench and served the eater, washed your hands on the plate, then wiped your hands in. Or you can sit there for hours, coughing and coughing, blowing the teak of satisfaction, exhaling the smoke of the biddy like engine smoke. Will anyone pick you up from there? No, never. When you get tired of sitting and talking, you get up and leave. What kind of facility is this? Is it all a scam? You may ask. No, they will just come and pick you up, stand in front of the counter and say, "My husband, have a drink." The only thing that matters is the owner of a village vegetable shop. Once a harvest, if you bring 4 bags of jowar and bring it to the hotel, the balance will be paid. You can spend the whole year eating puri bhajis, talking about the village news, and making fun of those you can't meet. It is said that every village in England has a cricket ground and a church. In our country, which is a food-loving country, there are also traditional temples. There are also modern temples called hotels. Come in, Talubaga, this is not a hotel, but a temple of the nymphs who will quench your tongue. You know what a village hotel is, sir? It is a gathering of the public. It is a home for the lovers of entertainment, a club for the youth, a rest house for the householders, an inexhaustible vessel for the old, a parliament for the illiterate. People of all ages, all tastes, all occupations, and all castes have an equal place here. The institution that has sown the seeds of equality in the villages is the tea shop. This is also a place of rest. This is also the place to gain strength. If we talk about unity, unity will not be born. If unity exists anywhere in our country, it is in our village tea and fruit shop. If we do not understand this, we will not survive. Do you know the special feature of the people who come here? People who cannot fulfill their morning ritual without drinking tea in the morning, take a sip and come here before going to the field. These are the devotees of the tea shop.
This is the class who do not wash their teeth and mouth at home, but instead, in their hometown tea and fruit shop, they swallow a glass of water, rinse their mouth, spit it out, and drink tea. The farmer, the eldest son of Mother Earth, has untied the oxen and walked to the field. As soon as they reach the fruit shop, the oxen stop for a moment. He wants to go to the field quickly. But to satisfy the mind of the bulls, he goes inside the tea stall and forgets the bulls standing outside. Then there are the loyal and devoted devotees who bathe at home and quickly complete the ritual of worship, and rush to come back in case they are late. After birth, eating well, this is the main thing in their lives, and if their wives and children die, let them die, that is their karma, what can I do? Here you can also see the brave men who pour the lion's share of their earnings into the tea stall. The elderly and pensioners are more likely to be flattered. There is no arrangement at home, their son and daughter-in-law drive their own car, what should they do? They also become lifelong members of the tea stall. There are also patients among them. Their bodies, which are made by dieting at home and eating fried foods here, can never be erect, and their belief is that we will die. We will die anyway, we will die eating fried food, what is permanent in this? These are the philosophers who say that everything in this world is impermanent. They are still young, eager to be told. They have no responsibility. They have no work to do. Even if they have work, they do not feel like doing it. They do not have time. For that, they bet and gather in tea shops drinking tea and playing carom board the whole day. It is not surprising that village patels, village elders, self-proclaimed brokers, leaders who take advance money to secure seats in schools, colleges and nurseries in the city, village panchayat sarpanchs, current and former members, school teachers who often pay unexpected visits to schools, and shopkeepers who are tired of sitting in shops, spend an average of 5 to 6 hours a day in the tea stalls. Recently, there has been a big news that the tea stalls in the village have also become a haven for matka players. In my view, the tea stalls in the village are like news departments. When the girls of the village go to get water or wash their clothes, they just sit there talking about their happiness and sorrows, feeling disgust for others and describing themselves, and counting the holes in other people's houses. For the village men who roam around like donkeys with their legs outstretched, there is no better place to discuss social issues than a hotel. Although they may not know the news of their own home, they know what has happened in every nook and cranny of the village. They know who was born, who died, in whose house a cow calved, in whose barn a buffalo died, whose barn was set on fire, whose house was robbed. All these small and big things are news items for the members and permanent members of the hotel. The short masters are beating the boys a lot in school. They attribute the beatings to their wives' troubles at home. They are curious about why the widowed, Akka Abhe, should wear such a white sari. They object that the newly arrived medical officer is only prescribing Crispin to patients, and that the headmaster has earned a lot of money after the hot meal arrives, and they write a Mukherjee about him. In their opinion, it is a pure disgrace that a well-educated young man who used to say that he has never touched dowry in the same tea house went to a distant town and got married and took a dowry of 3 lakhs. When Gundanna says that today's boys have no morals and are walking around wearing sloppy pants and shirts, isn't the leader of those boys your son? Chandranna asks. The correct answer is no. Thalavara Elappa has become arrogant. Even though I was coming in front of him yesterday, he didn't bow to me. What does he know, son? Patel sneers. Why does that Shivasharanappa have such a beautiful wife? That was the cryptic question of the great Kachaharuka, the wealthy Kalappa, who was a lover of Shikhamani. Thus, they give expression to their jealousy, anger, arrogance, hurt pride, and lamentations in this very tea house, that is, in the village parliament. News from home and abroad also has a place here. But local news does not have the importance of outside news. The news of Surappa describing the wonderful scenes he saw in the towns also has a place in the village hotel. When the unborn brahmachari Hanuman Bhakta Bharamanna went to town, he saw a female doll parked in front of the showroom without any hesitation and said, "What is that, a woman? You should wash your hands and touch it," with a smack in the mouth. Hearing this, another Bhupa went out on the city road, and when he was on his way to the office wearing pants and a bush shirt, he stopped a woman and asked, "Master, where is the house of our deceased Shankarappa? I have heard her say this in our Chandra Bhavan." The same story continues, that there is no difference between men and women in the town, that men are becoming women and women are becoming men, and that cinema gods can now be seen in the village hotels. On one side, a photo of Tirupati Venkateswara hangs, on the other side, calendars of Aishwarya, Hema Malini, and Dharmendra are also displayed. Such is the wind of novelty that has blown through the village tea shop. While gramophone records were boring to people 20 years ago, today everything from TV, radio, stereo, tape recorders to FM radio have become so annoying that they are tearing the eardrums of the listeners.
Even when the Ramayana Mahabharat serial comes on, people worship TV and I have watched the serials with great awe. However, while the youth listen to those songs with interest and hum, the elderly also nod their heads, making sure that no one is watching them. I have great admiration for the village tea shop, not to mention love for it. The wind must be blowing fiercely. The rain must be falling like a dhow. At such times, I must sip the village tea. No wealth on earth can compare to the happiness and joy I get then. After hearing all this, I believe that you too will definitely visit the tea shop in your nearby village. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy to understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.